ಅಕ್ರಮ ವಲಸಿಗರ ಬಗ್ಗೆ ಜೆನ್ ಝಿಗಳಿಗೆ ಅರ್ನಬ್ ಗೋಸ್ವಾಮಿ ಕಿವಿ ಮಾತು. ನಮ್ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಮೊದಲು ಜೆನ್ ಝಿಗಳು ಅರ್ಥ ಮಾಡ್ಕೊಳ್ಬೇಕು ಅಂತ ಕಿವಿ ಮಾತು ಹೇಳಿದ ಅರ್ನಬ್ ಗೋಸ್ವಾಮಿ. I want Gen Z to know about what's happening to their country. I want Gen Z to be clear about the reality, about what will happen to this country if we allow any more infiltration into this country. ದೇಶವನ್ನ ಇಷ್ಟು ವರ್ಷಗಳ ಕಾಲ ಆಳಿದ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಏನ್ ಮಾಡಿದ್ರು ಅಂತ ಅರ್ನಬ್ ಪ್ರಶ್ನೆ. ವೋಕಿಸ್ಟ್ಗಳು ಎಲ್ಲರನ್ನ ಬನ್ನಿ ಬನ್ನಿ ಅಂತ ಕರ್ಕೊಳ್ತಾ ಇರೋದ್ರಿಂದಾನೇ ನಮ್ಮ ದೇಶ ಈ ರೀತಿ ಆಗಿದ್ದು ಅಂತ ಅರ್ನಬ್ ಗೋಸ್ವಾಮಿ ಕೆಂಡಾಮಂಡಲ. They just allowed everybody to come in. They had open borders. They allowed everybody to come in. And today, people from these parts of the world have suddenly realized we've allowed too many infiltrators to come in. Now we are losing our way of life, so they've begun reacting. ಇವರ ರಾಜಕೀಯಕ್ಕಾಗಿ ನೀವು ನಿಮ್ಮ ಸಂಸ್ಕೃತಿಯನ್ನ, ನೀವು ನಿಮ್ಮ ಜೀವನ ಶೈಲಿಯನ್ನೇ ಕಳ್ಕೊಳ್ತೀರಾ ಅಂತ ಅರ್ನಬ್ ಪ್ರಶ್ನೆ. ನಮಸ್ಕಾರ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೇನು? ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಅಂತ. ಅಂದ್ರೆ ಯಾರ್ದಾದ್ರೂ ಹೆಸರು ಮತದಾರರ ಪಟ್ಟಿಯಲ್ಲಿ ತಪ್ಪಿ ಹೋಗಿದ್ರೆ, ಬಿಟ್ಟು ಹೋಗಿದ್ರೆ ಅವರ ಹೆಸರನ್ನ ಸೇರಿಸೋದು. 18 ವರ್ಷ ಮೇಲ್ಪಟ್ಟವರ ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸೋದು. ಯಾರಾದ್ರೂ ತೀರ್ಕೊಂಡಿದ್ರೆ ಅವರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕೋದು. ಅಕ್ರಮ ವಲಸಿಗರು ಯಾರಾದ್ರೂ ಇದ್ರೆ ಅಂಥವರ ಹೆಸರನ್ನ ತೆಗೆದು ಹಾಕೋದು. ಈ ಒಂದು ಕೆಲಸವನ್ನ ಮಾಡೋದಕ್ಕಾಗಿ ಎಲೆಕ್ಷನ್ ಕಮಿಷನ್ SIR ಅನ್ನ ಜಾರಿಗೊಳಿಸಿತ್ತು. ಆದ್ರೆ ವಿರೋಧ ಪಕ್ಷದವರು ನಮ್ಮ ಕೆಲಸನೇ ವಿರೋಧ ಮಾಡೋದು, ಅದು ಯಾವ ವಿಷಯನೇ ಆಗಿರ್ಲಿ, ಒಟ್ಟಾರೆ ನಾವು ಹೋಗಿ ವಿರೋಧ ಮಾಡಬೇಕು ಅನ್ನುವಂಥ ಮೈಂಡ್ ಸೆಟ್ ಇತ್ತೋ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವರು SIR ವಿರುದ್ಧ ಮುಗಿಬಿದ್ರು. ಇವ್ರು ಯಾಕೆ ಈ ರೀತಿ ಮಾಡಿದ್ದು? ಎಲ್ಲಿ ಅವರು ತಮ್ಮ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಕಳ್ಕೊಳ್ತಾರೋ ಅನ್ನುವಂತಹ ಭಯದಿಂದ ಹೀಗೆ ಮಾಡಿರಬಹುದೋ ಏನೋ. ಆದ್ರೆ ವಿಷಯ ಏನಂದ್ರೆ, SIR ಅಂದ್ರೆ ಏನು ಅನ್ನೋದೇ ನಮ್ಮ ದೇಶದಲ್ಲಿ ಅನೇಕರಿಗೆ ಇನ್ನೂ ಗೊತ್ತಿಲ್ಲ. ನಿಜವಾಗ್ಲೂ ಈ SIR ಬಗ್ಗೆ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ, ನಮ್ಮ ದೇಶಕ್ಕೆ ಎಷ್ಟು ಅಕ್ರಮ ವಲಸಿಗರು ಬರ್ತಾ ಇದ್ದಾರೆ, ಅಕ್ರಮ ವಲಸಿಗರಿಂದಾಗಿ ನಮ್ಮ ದೇಶ ಯಾವೆಲ್ಲ ಸಂಕಷ್ಟಕ್ಕೆ ಒಳಗಾಗಿದೆ ಅನ್ನುವಂಥದ್ದನ್ನ ನಿಜವಾಗ್ಲೂ ತಿಳ್ಕೊಳ್ಬೇಕಾಗಿರುವಂಥದ್ದು ನಮ್ಮ ದೇಶದ ಜೆನ್ ಝಿಗಳು. ಈ SIR ನಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ, ಅಸ್ಸಾಂನಲ್ಲಿ ಅಲ್ಲಿರುವಂತಹ ಸಾಕಷ್ಟು ಅಕ್ರಮ ವಲಸಿಗರು ಈಗ ವಾಪಸ್ ಹೋಗ್ತಾ ಇದ್ದಾರೆ. ಸೊ ಅಷ್ಟೊಂದು ಅಕ್ರಮ ವಲಸಿಗರೇ ಅಲ್ಲಿ ಹೆಚ್ಚಾಗಿದ್ರಿಂದಾಗಿ ಆ ರಾಜ್ಯಗಳಲ್ಲಿ ಏನಾಗಿತ್ತು, ಅಲ್ಲಿನ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನ ಅಲ್ಲಿನ ಅಕ್ರಮ ವಲಸಿಗರೇ ಯಾವ ರೀತಿ ಡಾಮಿನೇಟ್ ಮಾಡ್ತಾ ಇದ್ರು ಅನ್ನೋದನ್ನು ನಾವೀಗಾಗಲೇ ನೋಡ್ಬಿಟ್ಟಿದ್ದೇವೆ. ಸೊ ಜೆನ್ ಝಿಗಳು ಅಕ್ರಮ ವಲಸಿಗರಿಂದ ನಮ್ಮ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಇದರ ಮುಂದಿನ ಪರಿಣಾಮ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅಂತ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಅವರು ಹೇಳಿದ್ದಾರೆ. ನಾನು ಕೂಡ ಅಸ್ಸಾಂನಿಂದಾನೇ ಬಂದಿದ್ದು. ಅಸ್ಸಾಂನ ಬಹುತೇಕ ಭಾಗಗಳಲ್ಲಿ ಈಗ ಅಕ್ರಮ ವಲಸಿಗರೇ ಸೇರ್ಕೊಂಡು ಬಿಟ್ಟಿದ್ದಾರೆ. ಅಸ್ಸಾಂನ ಕೆಲವು ಜಿಲ್ಲೆಗಳಲ್ಲಿ ಈಗ 75% ಮುಸ್ಲಿಮರೇ ಇದ್ದಾರೆ. ಆದ್ರೆ ಅವರು ಯಾರು ಕೂಡ ಅಸ್ಸಾಂನಲ್ಲಿರುವಂತಹ ಮುಸ್ಲಿಮರಲ್ಲ ಅನ್ನೋದೇ ನನ್ನ ಆತಂಕ ಅಂತ ಅರ್ನಬ್ ಗೋಸ್ವಾಮಿ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. It's an unfortunate reality, but it's a reality. I want the future generations of this country, I want Gen Z to know about what's happening to their country. I want Gen Z to know that their country will be taken over by foreigners. I want Gen Z to be clear about the reality, about what will happen to this country if we allow any more infiltration into this country. And I'd like to begin by saying that I come from the state of Assam. And today, a large part of Assam, the state I come from, has been taken over by foreigners. There are many districts, including the district where my family comes from, which has become 75% Muslim. 75% Muslim. Now, does this mean I'm anti-Muslim? Absolutely not. But this Muslim population, ladies and gentlemen, in the western part of Assam, is not the Assamese Muslim population. They are not Indian Muslims. The majority of them are infiltrators from Bangladesh.
ಈ ರೀತಿ ಘಟನೆಗಳು ನಡೀತಾ ಇರೋದು, ಅತಿ ಹೆಚ್ಚು ಅಕ್ರಮ ವಲಸಿಗರು ಬರ್ತಾ ಇರೋದೇ ಚಿಕನ್ ಸ್ನೆಕ್ನಲ್ಲಿ. ಯಾಕಂದ್ರೆ ಅದು ನಾರ್ತ್ ಈಸ್ಟರ್ನ್ ಪಾರ್ಟ್ ಅನ್ನ ಭಾರತಕ್ಕೆ ಕನೆಕ್ಟ್ ಮಾಡುತ್ತೆ. ಹಾಗಾಗಿ ಅಲ್ಲಿ ಆರಾಮಾಗಿ ಅಕ್ರಮ ವಲಸಿಗರು ಬರ್ತಾ ಇರ್ತಾರೆ. ಈಗ ಇಲ್ಲಿ ಇಷ್ಟೊಂದು ಅಕ್ರಮ ವಲಸಿಗರು ಬರ್ತಾ ಇರೋದನ್ನ ಮತ್ತು ಅವತ್ತು ಸಾರ್ಜಿಲ್ ಇಮಾಮ್ ಹೇಳಿರುವಂತಹ ಮಾತನ್ನ ಒಂದಕ್ಕೊಂದು ನಾವು ಲಿಂಕ್ ಮಾಡಿ ನೋಡಬಹುದು. ಅವತ್ತು ಸಾರ್ಜಿಲ್ ಇಮಾಮ್ ಏನ್ ಹೇಳಿದ, ನಮ್ಮ ಹತ್ರ ಒಂದು 5 ಲಕ್ಷ ಜನ ಇದ್ರೆ ಸಾಕು, ನಾವು ಭಾರತ ಮತ್ತು ನಾರ್ತ್ ಈಸ್ಟ್ ಅನ್ನ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಡಿವೈಡ್ ಮಾಡಬಹುದು. ಪರ್ಮನೆಂಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರು 1-2 ತಿಂಗಳುಗಳ ಕಾಲ ನಾವು ಭಾರತ ಮತ್ತು ನಾರ್ತ್ ಈಸ್ಟ್ ಅನ್ನ ಡಿವೈಡ್ ಮಾಡಬಹುದು ಅಂತ ಆತ ಹೇಳಿದ್ದ. ಸಾರ್ಜಿಲ್ ಇಮಾಮ್ ಯಾಕಾಗಿ ಈ ರೀತಿ ಅವತ್ತು ಹೇಳಿದ್ದ? ಇದು ಅವನ ಬಾಯಿಂದನೇ ಬಂದಿರುವಂತಹ ಮಾತುಗಳ, ಅಥವಾ ಇದು ನಮ್ಮ ದೇಶದ ವಿರುದ್ಧ ನಡೀತಾ ಇರುವಂತಹ ಬಹಳ ದೊಡ್ಡ ಪಿತೂರಿನ ಅನ್ನುವಂತಹ ಸಂಶಯವನ್ನ ಅರ್ನಬ್ ಗೋಸ್ವಾಮಿ ವ್ಯಕ್ತಪಡಿಸಿದ್ದಾರೆ. Now imagine this, viewers. Probably many of you don't even know about this. Now imagine this, and it's all happening close to an area which we call the Chicken Neck, which is a 22-kilometer, a little bit more than that, maybe wide area which connects the northeastern part of the country to the rest of India. And imagine how vulnerable that area will become if the demography becomes something which is artificially created. And therefore now relate this to what Sarjil Imam said. 5 लाख लोग हमारे पास हो ऑर्गेनाइज्ड, तो हम हिंदुस्तान और नॉर्थ ईस्ट को परमानेंटली कट कर सकते हैं. पर परमानेंटली नहीं तो कम से कम 1 महीने के लिए तो कट कर ही सकते हैं. The anti-national Sarjil Imam, when he said that the chicken's neck, we must break it, the chicken's neck, according to him, he said, belongs to the Muslim. Let's block it. Let's block it. Let's stop people moving across the chicken's neck. Was it an individual speaking in a haphazard way? No. Or was it part of a larger conspiracy against our great nation? ಭಾರತ ಮಾತ್ರ ಅಲ್ಲ, ಜಗತ್ತಿನ ವಿವಿಧ ದೇಶಗಳಲ್ಲಿ, ಅಲ್ಲಿನ ಕೆಲವು ಭಾಗಗಳಲ್ಲಿ ಅಕ್ರಮ ವಲಸಿಗರಿಂದ ಏನಾಗ್ತಾ ಇದೆ ಇವತ್ತು. ಸ್ವೀಡನ್ ನೋಡಿ, ಬ್ರಿಟನ್ ನೋಡಿ, ಅಲ್ಲಿ ಏನ್ ನಡೀತಾ ಇದೆ ಇವತ್ತು. ಅವರು ತಮ್ಮ ಭಾಷೆಯನ್ನ, ತಮ್ಮ ನೆಲವನ್ನ, ತಮ್ಮ ಆಚಾರ ವಿಚಾರವನ್ನ, ಸಂಸ್ಕೃತಿಯನ್ನ, ಪದ್ಧತಿಯನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಆಗ್ತಾ ಇರೋದು ಯಾರಿಂದ? ವೋಕಿಸ್ಟ್ಗಳಿಂದ. ಅವರು ಎಲ್ಲರನ್ನು ಬನ್ನಿ 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 ಅಂತ ಕರ್ಕೊಳ್ತಾ ಇದ್ದಾರೆ. ಇವರಿಂದಾಗಿ ನಾವು ನಮ್ಮತನವನ್ನೇ ಕಳ್ಕೊಳ್ತಾ ಇದ್ದೇವೆ ಅಂತ ಅರ್ನಬ್ ಹೇಳಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲರೂ ಕೂಡ SIR ಬಗ್ಗೆ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಅವರು ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೆ ನೀವು ದಯವಿಟ್ಟು ಬಿಡಬೇಡಿ. ನಮ್ಮ ದೇಶ ಯಾವುದು? ಭಾರತ. ಭಾರತ ಭಾರತೀಯರಿಗೋಸ್ಕರನೇ ಇರುವಂಥದ್ದು. ಇದು ಬಾಂಗ್ಲಾದೇಶಿಗಳಿಗೋಸ್ಕರ ಇರುವಂಥದ್ದಲ್ಲ. ಆಲ್ರೆಡಿ ಇಲ್ಲಿ ಬಾಂಗ್ಲಾದೇಶಿಗಳು ಅಕ್ರಮವಾಗಿ ಬಂದ್ಬಿಟ್ಟು ನಮ್ಮ ಭೂಮಿಯನ್ನ, ನಮ್ಮ ಶಿಕ್ಷಣವನ್ನ, ನಮಗಿರುವಂತಹ ಕೆಲಸವನ್ನ, ನಮ್ಮ ಸಂಸ್ಕೃತಿಯನ್ನ ಎಲ್ಲವನ್ನ ಅವರು ಕಸಿದುಕೊಂಡಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಏನ್ ಮಾಡಿದ್ರು? ಇಷ್ಟು ವರ್ಷಗಳ ಕಾಲ ನಮ್ಮ ದೇಶವನ್ನ ಆಳಿದಂತಹ ಕಾಂಗ್ರೆಸ್ ಪಕ್ಷ ಅದೇನ್ ಮಾಡ್ತು? ನಮ್ಮ ದೇಶದ ಅನೇಕ ಭಾಗಗಳನ್ನ, ರಾಜ್ಯಗಳನ್ನ ಈಗ ಅವರು ಚೇಂಜ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇವತ್ತು ಅಸ್ಸಾಂಗೆ, ಪಶ್ಚಿಮ ಬಂಗಾಳಕ್ಕೆ ಹೋದ್ರೆ ಅಲ್ಲಿ ಅಕ್ರಮ ವಲಸಿಗರೇ ತುಂಬಿಕೊಂಡು ಬಿಟ್ಟಿದ್ದಾರೆ. ಇದೆಲ್ಲ ಏನು? ಅವರೆಲ್ಲ ಮಮತಾ ಬ್ಯಾನರ್ಜಿಯವರ ಈ ಕಾಂಗ್ರೆಸ್ಸಿಗರ ವೋಟ್ ಬ್ಯಾಂಕ್ಗಳು. ಅವರ ವೋಟ್ ಬ್ಯಾಂಕ್ಗಾಗಿ ನೀವು ನಿಮ್ಮ ಆಚಾರ ವಿಚಾರವನ್ನ, ನೀವು ನಿಮ್ಮ ನೆಲವನ್ನ ಕಳ್ಕೊಳ್ತೀರಾ. ಅವರ ಸ್ವಾರ್ಥಕ್ಕಾಗಿ ನಿಮ್ಮ ಫ್ಯೂಚರ್ ಜನರೇಷನ್ಗಳು ತಮ್ಮ ಐಡೆಂಟಿಟಿಯನ್ನ ಕಳ್ಕೊಳ್ಬೇಕಾ? ಸೊ ಇದ್ರ ಬಗ್ಗೆ ದೇಶಾದ್ಯಂತ ಒಂದು ಪೋಲ್ ನಡಿಬೇಕಾಗಿದೆ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅಂತ ಅರ್ನಬ್ ಹೇಳಿದ್ದಾರೆ. If you think so, then look at what is happening today in various parts of the world where there has been too much illegal immigration, where there has been too much infiltration. Look at what's happening in large parts of Scandinavia. Look at what's happening in Sweden. Look at what's happening with the rise of the Reform Party, the far-right Reform Party in the United Kingdom. And ask yourself, what were the circumstances which made local populations there suddenly so insecure that they are going to lose their language, their culture, their way of life, and they are going to lose their country itself? It's because these woke people, they just allowed everybody to come in. They had open borders. They allowed everybody to come in. And today, the people from these parts of the world have suddenly realized we've allowed too many infiltrators to come in. Now we are losing our way of life, so they've begun reacting. That is the context in which we must today, in our country, have an open discussion on infiltration. Infiltration, ladies and gentlemen. ಅರ್ನಬ್ ಅವರು ಇನ್ನೂ ಒಂದು ವಿಚಾರವನ್ನ ಹೇಳಿದ್ದಾರೆ. ಒಂದು 5 ಜನ ರೋಹಿಂಗ್ಯಾಗಳು ಕಾಣೆಯಾಗಿದ್ರು.
ಇವರ ಬಗ್ಗೆ ಮನವಿ ಕೂಡ ಹೋಗಿತ್ತು. ಇದ್ರ ಬಗ್ಗೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಏನಂತ ಹೇಳಿದ್ರು, ಅವರಿಗಾಗಿ ನಾವೇನ್ ರೆಡ್ ಕಾರ್ಪೆಟ್ ಹಾಕ್ಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ರೋಹಿಂಗ್ಯಾಗಳು ಯಾರು? ಅಕ್ರಮ ವಲಸಿಗರು. ಅಕ್ರಮ ವಲಸಿಗರ ಬಗ್ಗೆ ನಾವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಬೇಕು? ಅವರನ್ನು ಯಾಕೆ ನಾವು ನಮ್ಮ ದೇಶದಲ್ಲಿ ಇಟ್ಕೊಳ್ಬೇಕು? ಅವರೀಗ ಕಾಣೆಯಾದ್ರೆ ಅದಕ್ಕೆ ನಾವೇನ್ ಮಾಡಬೇಕು ಅಂತ ಪ್ರಶ್ನಿಸಿದ್ರು. ಸೊ ಈ ವಿಚಾರವಾಗಿ ಮುಖ್ಯ ನ್ಯಾಯಮೂರ್ತಿಗಳನ್ನ ನಾನು ಬೆಂಬಲಿಸ್ತೇನೆ ಅಂತ ಅರ್ನಬ್ ಹೇಳಿದ್ರು. Kani Modi, so on and so forth, Tejasvi, confuse you about SIR. It's not about SIR. SIR is only a manifestation of the bigger problem. SIR is an attempt by the Election Commission to clean up the electoral rolls which have been infiltrated by infiltrators. A lot of people not from India have got into these roles and are voting in our country. This country is ours. Bharat Bharatiyo ke liye hai. India is for Indians. India is not for Bangladeshis. I'm sorry, I'm not liberal enough to say we can bring in a few Bangladeshis. It's not all right. They will take our jobs. They will take our livelihoods. They will take our land. And they will challenge our way of life. We have to put an end to this. Look at what Mamata Banerjee has done in Bengal. Look at what generations of Congress leaders did to Assam. They just changed the whole area. Today you go to large parts of Bengal, large parts of Assam, is full of infiltrators. And these are the vote banks of Congress party and Mamata Banerjee. For their vote banks, do you want to lose your way of life? For their politics, for their selfish interests, do you want future generations, do you want your children to lose their identity in their own country? So if you believe today that you're rich enough and wealthy enough to ensure nothing will happen to you, well, it will impact you. And I wanted to therefore begin a nationwide poll on whether you're pro or anti-infiltration. Spread this video. I am asking the people of our great nation to take a strong position on whether you are pro or anti-infiltration. Make this a subject of discussion in your drawing rooms, in your cafes. Discuss whether you're pro or anti-infiltration. Ask yourself whether you will employ an infiltrator. ಇದಕ್ಕೆ ತೃಣಮೂಲ ಕಾಂಗ್ರೆಸ್ನ ಕಲ್ಯಾಣ್ ಬ್ಯಾನರ್ಜಿ ಅವರು ಏನಂದ್ರು, ಮುಖ್ಯ ನ್ಯಾಯಮೂರ್ತಿಗಳು ಈ ರೀತಿ ಹೇಳಿಕೆಗಳನ್ನ ಕೊಡಬಾರದು, ಅವರು ತಮ್ಮ TRP ಹೆಚ್ಚಿಸಿಕೊಳ್ಳೋದಕ್ಕಾಗಿ ಈ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂದ್ರು. ಅಂದ್ರೆ ಇಲ್ಲಿ ಅರ್ಥ ಆಗೋದು ಏನಂದ್ರೆ, ತೃಣಮೂಲ ಕಾಂಗ್ರೆಸ್ ಈಗ ಎಲೆಕ್ಷನ್ ಬಗ್ಗೆ ಹೆದರ್ಕೊಂಡಿದೆ. ಯಾಕಾಗಿ ಹೆದರ್ಕೊಂಡಿದೆ? SIR ನಿಂದ ಹೆದರ್ಕೊಂಡಿದೆ. ಯಾಕಂತ ಹೇಳಿದ್ರೆ ಅವರ ಇಡೀ ವೋಟ್ ಬ್ಯಾಂಕ್ಗೆ ಅಕ್ರಮ ನುಸುಳುಕೋರರು. SIR ನಿಂದಾಗಿ ಈಗ ಅವರೇ ವಾಪಸ್ ಹೋಗ್ತಾ ಇದ್ದಾರೆ ತಮ್ಮ ದೇಶಕ್ಕೆ. ಹಾಗಾಗಿ ಇಲ್ಲಿ ತೃಣಮೂಲ ಕಾಂಗ್ರೆಸ್ ಎಲೆಕ್ಷನ್ಗೆ ಹೆದರ್ಕೊಂಡಿದೆ. ಸೊ ಇಲ್ಲಿ ಇವರು ಮುಖ್ಯ ನ್ಯಾಯಮೂರ್ತಿಗಳ ವಿರುದ್ಧ ಮಾತಾಡ್ತಿದ್ದಾರೆ, ಅವರಿಗೆ ಬೈತಿದ್ದಾರೆ. ಆದ್ರೆ ನಾವು ಕೂಡ ನುಸುಳುಕೋರರ ವಿರುದ್ಧವಾಗಿದ್ದೇವೆ ಅಂತ ಹೇಳುವಂತಹ ಧೈರ್ಯ ಇವರಿಗಿಲ್ಲ. ಸೊ ಇನ್ಮುಂದೆ ನೀವೇನ್ ಮಾಡಿ ಅಂದ್ರೆ, ಯಾರಾದರೂ ನಿಮ್ಮಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾ ಇದ್ದಾರಂದ್ರೆ ನೀವು ಯಾವ ದೇಶದವರು, ನೀವು ಭಾರತದವರ ಅಂತ ಅವ್ರ ಹತ್ರ ಪ್ರಶ್ನೆ ಮಾಡಿ ಆಧಾರ್ ಕಾರ್ಡನ್ನು ಕೇಳಿ. ಅವರು ತೋರಿಸ್ತಿರುವಂತಹ ಆಧಾರ್ ಕಾರ್ಡ್ ನಕಲಿಯೋ ಅಸಲಿಯೋ ಅಂತ ಪರಿಶೀಲನೆ ಮಾಡಿ ಅಂತ ಅರ್ನಬ್ ಗೋಸ್ವಾಮಿ ಅವರು ದೇಶದ ಜನತೆಗೆ ಈ ಮೂಲಕ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.